ಉತ್ತರ ಪ್ರದೇಶದಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಉಂಟಾಗಿದೆ. ಸರಯೂ ನದಿಯಲ್ಲಿ ಪ್ರಾಥಮಿಕ ಶಾಲೆ ಮುಳುಗಡೆಯಾಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಉತ್ತರ ಪ್ರದೇಶದ ಬಾರಾಬಂಕಿ ಜಿಲ್ಲೆಯಲ್ಲಿ ಸರಯೂ ನದಿ ಉಕ್ಕಿ ಹರಿಯುತ್ತಿದೆ. ಸರಯೂ ನದಿಯ ನೀರಿನ ಮಟ್ಟ ನಿರಂತರವಾಗಿ ಏರ್ತಾ ಇದೆ. ಶಾಲಾ ಕಟ್ಟಡ ಸರಯೂ ನದಿಯಲ್ಲಿ ಮುಳುಗಿದ್ದು ವಿಡಿಯೋ ಕೂಡ ಹೊರಬಿದ್ದಿದೆ. ನದಿ ಕೊರೆತದಲ್ಲಿ ಶಾಲಾ ಕಟ್ಟಡ ಮುಳುಗಡೆಯಾಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಡಿವೈಡರ್ಗೆ ಡಿಕ್ಕಿಯಾಗಿ ಕಾರು ಪಲ್ಟಿಯಾಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದಲ್ಲಿ ಘಟನೆ ನಡೆದಿದ್ದು, ಬೆಂಗಳೂರು ಮಾಲೂರು ರಸ್ತೆಯಲ್ಲಿನ ವಂಶೋದಯ ಆಸ್ಪತ್ರೆ ಎದುರಿಗೆ ಈ ಒಂದು ಘಟನೆ ಸಂಭವಿಸಿದೆ. ಸ್ಕೋಡಾ ಕಾರ್ ಡಿವೈಡರ್ಗೆ ಡಿಕ್ಕಿಯಾಗಿ 3 ಪಲ್ಟಿ ಹೊಡೆದಿದ್ದು, ಅದೃಷ್ಟವಶಾತ್ ಕಾರಿನಲ್ಲಿದ್ದ ಯಾರಿಗೂ ಏನೂ ಆಗಿಲ್ಲ. ಮಾಲೂರು ಪಟ್ಟಣದ ಸದಾನಂದನವರಿಗೆ ಸೇರಿದ ಕಾರು ಇದಾಗಿದ್ದು, ಕಾರ್ನಲ್ಲಿ ಸದಾನಂದ ಹಾಗೂ ಅವರ ಪತ್ನಿ ಮತ್ತು 2 ಮಕ್ಕಳಿದ್ರು. ರಸ್ತೆಯಲ್ಲಿದ್ದ ಗುಂಡಿ ತಪ್ಪಿಸಲು ಹೋಗಿ ಅವಘಡ ಸಂಭವಿಸಿದ್ದು, ಸದ್ಯ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿಯ ಅಪಾಯ ಆಗಿಲ್ಲ. ಹೈದರಾಬಾದ್ನಲ್ಲಿ ಕೂರಿಸಲಾಗುವ ಅತಿ ದೊಡ್ಡ ಗಣೇಶ ಎಂದೇ ಖ್ಯಾತಿ ಪಡೆದಿರುವ ಖೈರತಾಬಾದ್ನಲ್ಲಿ ಮಹಾ ಗಣಪತಿಯ ವಿಸರ್ಜನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. 11 ದಿನಗಳ ಕಾಲ ಪೂಜಿಸಲ್ಪಟ್ಟ ಮಹಾ ಗಣೇಶನನ್ನ ಗಂಗಮ್ಮನ ಮಡಿಲಿಗೆ ಹಾಕಲಾಯಿತು. ಗಣಪತಿ ವಿಸರ್ಜನೆಯನ್ನ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ನೆರವೇರಿಸಲಾಯಿತು. ಈ ವೇಳೆ ಅಪಾರ ಜನಸ್ತೋಮ ನೆರೆದಿತ್ತು. ಪೊಲೀಸರು ಭಾರೀ ಭದ್ರತೆ ಕೂಡ ಏರ್ಪಡಿಸಿದ್ರು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಟೋಲ್ ಪ್ಲಾಜಾ ಬಳಿ ಮಂಗಳವಾರ ಮುಂಜಾನೆ 3 ಗಂಟೆ ಸುಮಾರಿಗೆ ಚಿರತೆ ಫ್ಲೈಓವರ್ ದಾಟ್ತಿರೋದು ಕಂಡುಬಂದಿದೆ. ವರದಿಯ ಪ್ರಕಾರ ಚಿರತೆಯ ಚಲನವಲನಗಳ ಹಂತ 1 ಟೋಲ್ ಪ್ಲಾಜಾದಲ್ಲಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅರಣ್ಯಾಧಿಕಾರಿಗಳು ಮತ್ತು ಪೊಲೀಸರು ಪರಿಸ್ಥಿತಿನ ಸೂಕ್ಷ್ಮವಾಗಿ ಪರಿಶೀಲಿಸಿದ್ದು, ಕಳೆದ ವಾರ ಜಿಗಣಿಯಲ್ಲಿ ಕಾಣಿಸಿಕೊಂಡಿದ್ದು ಇದೇ ಚಿರತೆ ಅಂತ ಪೊಲೀಸರು ಮತ್ತು ಅರಣ್ಯಾಧಿಕಾರಿಗಳು ಶಂಕಿಸಿದ್ದಾರೆ. ಪೌರ ಕಾರ್ಮಿಕರ ಕಪಾಳಕ್ಕೆ ಹೊಡೆದು ಜಾತಿ ನಿಂದನೆ ಮಾಡಿ ಭಾರತೀನಗರ ನಿವಾಸಿ ಚಂದ್ರು ಹಾಗೂ ಅವರ ತಾಯಿ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿ ಬಿಬಿಎಂಪಿಯ 5 ಮಹಿಳಾ ಪೌರ ಕಾರ್ಮಿಕರ ಜಾತಿ ನಿಂದನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹಲ್ಲೆ ವೇಳೆ ಪೌರ ಕಾರ್ಮಿಕರಿಗೆ ಗಾಯವಾಗಿದ್ದು, ಇಂದು ನಗರದ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪರಿಸರದಲ್ಲಿ ದೊರಕುವ ವಸ್ತುಗಳನ್ನೇ ಬಳಸಿಕೊಂಡು ನೆಮ್ಮದಿಯಾಗಿ ಜೀವನ ನಡೆಸಬಹುದು. ಬಿದಿರಿನಲ್ಲಿ ನಿತ್ಯ ಬಳಸುವ ವಸ್ತುಗಳನ್ನು ತಯಾರಿಸಲಾಗುತ್ತಿದೆ. ಆದರೆ ಇಲ್ಲೊಬ್ರು ತುಂಬಾ ಕೌಶಲ್ಯಯುತವಾಗಿ ತಯಾರಿಸಿರುವ ಇವಾಶ್ ಬೇಸಿನ್ ತಯಾರಿಸಿದ್ದಾರೆ. ನಾಗಾಲ್ಯಾಂಡ್ ಜನರು ತಮ್ಮ ಹಳ್ಳಿಗಳಲ್ಲಿ ಇಂತಹ ಪರಿಸರ ಸ್ನೇಹಿ ಮೆಥಡ್ ಯೂಸ್ ಮಾಡ್ತಾರೆ. ಪರ್ವತ ಪ್ರದೇಶದಿಂದ ಹರಿದು ಬರುವ ನೀರನ್ನ ಬಿದಿರಿನ ಮೂಲಕ ಹಾಯಿಸಿ ಬಳಸ್ತಾರೆ. ಟೆಮ್ಸನ್ ಇನ್ನ ಅಲಾಂಗ್ ಎಂಬ ಟ್ವಿಟರ್ ಖಾತೆಯಲ್ಲಿ ಈ ವಿಡಿಯೋ ಶೇರ್ ಮಾಡಿದ್ದಾರೆ. ಅನೇಕ ಜನರು ನೂಡಲ್ಸ್ ತಿನ್ನಲು ಇಷ್ಟಪಡ್ತಾರೆ. ಆದರೆ ತಿನ್ನುವ ಮೊದಲು ಅವುಗಳನ್ನು ಪರೀಕ್ಷಿಸೋದು ಉತ್ತಮ. ಯಾಕಂದ್ರೆ ಇಲ್ಲೊಬ್ಬ ವ್ಯಕ್ತಿ ತಿಂತಿದ್ದ ನೂಡಲ್ಸ್ ನಲ್ಲಿ ಚಿಕ್ಕ ಹುಳುಗಳು ಕಂಡುಬಂದಿವೆ. ಅಂಗಡಿಯವರು ಪ್ಯಾಕ್ ಇನ್ನು ಅವಧಿ ಮುಗ್ದಿಲ್ಲ ಅಂತ ಹೇಳ್ಕೊಂಡ್ರು. ಅದರಲ್ಲಿ ಅನೇಕ ಹುಳುಗಳಿದ್ವು. ಇತ್ತೀಚೆಗಷ್ಟೇ ಇನ್ಸ್ಟಾಗ್ರಾಂನಲ್ಲಿ ಈ ವಿಡಿಯೋ ಪೋಸ್ಟ್ ಮಾಡಿದ್ದು ವೈರಲ್ ಆಗ್ತಿದೆ. ವೇಗವಾಗಿ ಬಂದ ಲಾರಿಗೆ ಬೈಕ್ ಸವಾರನೊಬ್ಬ ಸಿಲುಕಿ ಪವಾಡ ಸದೃಶ್ಯ ರೀತಿಯಲ್ಲಿ ಪಾರಾಗಿದ್ದಾರೆ. ಈ ಘಟನೆ ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯಲ್ಲಿ ನಡೆದಿದೆ. ನ್ಯೂ ಬೈಪಾಸ್ ರಸ್ತೆಯ ಬಳಿಯ ಅಂಬರನಾಥ್ ಪ್ರದೇಶದಲ್ಲಿ ಸೋಮವಾರ ಈ ಘಟನೆ ನಡೆದಿದೆ. ಸದ್ಯ ಅಪಘಾತದ ಇಡೀ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿಡಿಯೋದಲ್ಲಿ ಲಾರಿಯ ಅಡಿಯಿಂದ ಈ ವ್ಯಕ್ತಿ ತಪ್ಪಿಸಿಕೊಂಡು ಹೋಗೋದನ್ನ ಕಾಣಬಹುದು. ವ್ಯಕ್ತಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದೆ. ಕಳೆದ 10 ದಿನಗಳ ಕಾಲ ತೆಲುಗು ರಾಜ್ಯಗಳಲ್ಲಿ ಗಣೇಶನ ಹಬ್ಬ ಜೋರಾಗಿ ನಡೆದಿದೆ. ಈಗೇನಿದ್ರು ಗಣಪಯ್ಯನ ವಿಸರ್ಜನೆ ಮಾಡುವ ಕಾರ್ಯಕ್ರಮ ಇದು ವಿಜೃಂಭಣೆಯಿಂದ ನಡೀತಾ ಇದೆ.
ಮನೆಯ ಪೂಜಾ ಕೊಠಡಿಗಳಲ್ಲಿ, ಮನೆಯ ಹೊರಗೆ, ಬಟಾಬೈಲಿನಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದ ಗಣಪನಿಗೆ ಟಾಟಾ ಬಾಯ್ ಬಾಯ್ ಹೇಳುವ ಸಮಯ ಬಂದಿದೆ. ಕಾಲಕ್ಕೆ ತಕ್ಕಂತೆ ಇಂದಿನ ಯುವ ಜನತೆ ಗಣಪನಿಗೆ ವಿಶೇಷವಾಗಿ ಗುಡ್ ಬೈ ಹೇಳಿದ್ದಾರೆ. ಮುದ್ದು ಗಣಪ ಸಹ ಗಂಗೆಯ ಮಡಿಲಿಗೆ ಜಾರುತ್ತಿದ್ದಾನೆ. ಮೌಂಟ್ ಸೇಂಟ್ ಹೆಲ್ಸನ್ ವಾಶ್ನ ಸ್ಕೇಮಿನಿಯಾ ಕೌಂಟಿಯಲ್ಲಿರುವ ಸಕ್ರಿಯ ಸ್ಟಾಟೋ ವೋಲ್ಕನೋ ಲಾವಾ ಮತ್ತು ಬೂದಿ ಪದರಗಳಿಂದ ಕೂಡಿದ ಜ್ವಾಲಾಮುಖಿಯು ಮೇ 18, 1980 ಬೆಳಗ್ಗೆ 8:32 11 ಸೆಕೆಂಡ್ಗೆ ಸ್ಫೋಟಿಸಿತ್ತು. ಇದು ಯುನೈಟೆಡ್ ಸ್ಟೇಟ್ ಇತಿಹಾಸದಲ್ಲಿ ಅತ್ಯಂತ ಮಾರಕ ಮತ್ತು ದುಬಾರಿ ಜ್ವಾಲಾಮುಖಿ ಘಟನೆಯಾಗಿದೆ. ಸದ್ಯ ಇದೇ ಜ್ವಾಲಾಮುಖಿ ಇತ್ತೀಚೆಗೆ ಸ್ಫೋಟಿಸಿದೆ. ಇದರ ವಿಡಿಯೋ ವೈರಲ್ ಆಗ್ತಿದೆ.